ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶ್ರೀ, ಊಟ ಮಾಡೋಣ ಬಾ. ನಾನು ಆಮೇಲೆ ಮಾಡ್ತೀನಮ್ಮ. ಅವನಿ ಬರೋ ತನಕ ಶ್ರೀಕರ್ ಅನ್ನ ಮುಟ್ಟಲ್ಲ ಅತ್ತೆ. ಮದ್ವೆ ಮಾಡ್ಕೊಂಡಿರೋ ಹೆಂಡತಿ ಬಗ್ಗೆ ಕೂಡ ಯಾವ ಗಂಡನೂ ಇಷ್ಟು ಸಿನ್ಸಿಯರ್ ಆಗಿ ಕಾಯೋದಿಲ್ಲ. ಸುಮ್ನೆ ಮಾತಾಡಬೇಡಿ, ನಿಮ್ ಕೆಲ್ಸನ ನೀವು ನೋಡ್ಕೊಳ್ಳಿ. ಅಣ್ಣ ಲೇಟಾಗಿ ಬಂದ್ರೆ ಅಣ್ಣಂಗೋಸ್ಕರ ಕಾಯೋದಿಲ್ವಾ? ಅಯ್ಯಯ್ಯಯ್ಯೋ, ಸಿಸ್ಟರ್ಗಂತ ಸೆಂಟಿಮೆಂಟ್ಸ್ ಏನಿಲ್ಲ, ತುಂಬಾ ಪ್ರಾಕ್ಟಿಕಲ್ ಆಗಿರ್ತಾರೆ. ಅದಕ್ಕೆ ಸೆಂಟಿಮೆಂಟ್ ಇಲ್ದೇನೆ ಇರ್ಬೋದು, ನನಗೆ ಹ್ಯುಮ್ಯಾನಿಟಿ ಇದೆ. ನನ್ನ ಫ್ರೆಂಡ್ ತಂಗಿಗೆ ಏನಾಯ್ತು ಅನ್ನೋ ನನ್ನ ಟೆನ್ಷನ್ ನನಗಿರುತ್ತೆ. ಏನು ಬಾಮ ಇದ, ಯಾವತ್ತು ಇಲ್ದೇ ಇರೋದು ಇವತ್ತು ಇಷ್ಟು ಲೇಟ್ ಆಯ್ತು? ಕಂಪನಿ ಫಂಕ್ಷನ್ ನಡೀತಿತ್ತಲ್ಲ ಬಾವ, ಕ್ಲೋಸ್ ಆಗೋ ಅಷ್ಟೊತ್ತಿಗೆ ಇಷ್ಟು ಟೈಮ್ ಆಯ್ತು. ಓ, ನೀನ್ ಬರೋದು ಲೇಟ್ ಆದ್ರೂ ಅತ್ತೆ ನಿನ್ಗೋಸ್ಕರ ಟೆನ್ಷನ್ ಮಾಡ್ಕೋತಿಲ್ಲ. ಅವನೇ ಆಫೀಸಿಂದ ಬಂದಿಲ್ಲ ಅಂತ ಶ್ರೀಕರ್ ಮಾವ ಮಾತ್ರ ತುಂಬಾ ಟೆನ್ಷನ್ ಮಾಡ್ಕೋತಿದ್ದಾನೆ. ಅಣ್ಣ, ಅವನಿ ದಾರಿಲಿ ಏನಾದ್ರೂ ಕಾಣಿಸಿದ್ಲಾ? ಹೇಳುವಣ್ಣ. ಕಾಣಿಸ್ಲಿಲ್ಲ. ಆದ್ರೂ ನಾನೇನು ಅವನಿ ನೋಡ್ಕೊಂಡು ಬರ್ತೀನಾ? ಅವನಿ ಆಫೀಸಿಂದ ಹೊರಟು ತುಂಬಾ ಹೊತ್ತಾಯ್ತು, ಇಷ್ಟೊತ್ತಾದ್ರೂ ಬಂದಿಲ್ಲ. ಫೋನ್ ಮಾಡ್ತಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಎಲ್ಲಿ ಸಿಕ್ಕಾಕೊಂಡಿದ್ದಾಳೋ ಏನೋ. ಅವನಿ, ಶ್ರೀಕರ್ ಹತ್ರ ಮಾತಾಡ್ದೆ, ಆಗಿದ್ದೆಲ್ಲ ಹೇಳಿ ನೀನ್ ನನ್ ಜೊತೆ ಇದೆಯಾ ಅಂತ ಹೇಳ್ದೆ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಶ್ರೀಕರ್ ಅವ್ರಿಗೆ ಫೋನ್ ಮಾಡಿ ನಡೆದಿದ್ದೆಲ್ಲ ಹೇಳಿದ್ದೀನಿ ಅಂತಂದ್ರು. ಈಗ ನಾನು ಎಲ್ರಿಗೂ ಏನು ಉತ್ತರ ಕೊಡ್ಲಿ? ರಾಧಾಕೃಷ್ಣ ಅವರು ಇಷ್ಟೊಂದು ಸ್ವಾರ್ಥದಿಂದ ಯೋಚನೆ ಮಾಡ್ತಾರೆ ಅನ್ಕೊಂಡಿರ್ಲಿಲ್ಲ. ಅವನಿಗೇನೋ ಅಪಾಯ ಆಗಿರೋ ಹಾಗೆ ಕಾಣಿಸ್ತಿದೆ. ಅಮ್ಮ, ನಾನೊಂದ್ಸಲ ಹೊರಗಡೆ ಹೋಗಿ ಬರ್ತೀನಿ. ಇರು, ಅಲ್ಲಿ ನೋಡು, ಅವನಿನೇ ಬಂದ್ಲು. ಅವನಿ, ಅವನಿ, ಇಲ್ಲೇ ಯಾಕೆ ನಿಂತ್ಬಿಟ್ಟೆ? ಒಳಗಡೆ ಬಾ. ನಿನಗೋಸ್ಕರ ನನ್ನ ತಮ್ಮ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದ. ಎಲ್ಲಿಗೆ ಹೋಗಿದ್ದೆ? ಒಂದು ಫೋನ್ ಆದ್ರೂ ಮಾಡಿ ಹೇಳ್ಬೋದಿತ್ತಲ್ಲ. ಹೇಳ್ಬೇಕು ಅಂತಾನೆ ಅನ್ಕೊಂಡೆ. ಫೋನ್ ಸ್ವಿಚ್ ಆಫ್ ಆಯ್ತು ಅಂತ ಬೇರೆಯವ್ರಿಗೆ ಫೋನ್ ಕೇಳಿದ್ರೆ ತನ್ನ ಸ್ವಾರ್ಥ ತೋರಿಸ್ಕೊಂಡ್ರು. ಮನುಷ್ಯರು ತುಂಬಾ ಸ್ವಾರ್ಥಿಗಳು ಅಂತ, ತುಂಬಾ ಕ್ರೂರವಾದ ಮನಸ್ಸಿನಿಂದಿರ್ತಾರೆ ಅಂತ ಇವತ್ತು ನನಗೆ ದೊಡ್ಡ ಗುಣಪಾಠನೇ ಆಯ್ತು. ಹೊರಗಡೆ ಬರ್ತಿದ್ದ ಹಾಗೇನೆ ಕ್ಯಾಬ್ ಸಿಗ್ಲಿಲ್ವಾ? ನಾನೆಷ್ಟು ಭಯ ಪಡ್ತಿದ್ದೆ ಗೊತ್ತಾ? ನಾವು ಕಷ್ಟದಲ್ಲಿದ್ದಾಗ ದೇವ್ರು ನಮಗೋಸ್ಕರ ಯಾರನ್ನ ಒಬ್ರನ್ನ ಕಳಿಸ್ತಾನೆ ಅಂತ ಕಾಯ್ತೀವಿ. ಸಹಾಯ ಮಾಡೋದಕ್ ಬಂದವರೆಲ್ರೂ ಒಳ್ಳೆಯವರಾಗಿರೋದಿಲ್ವಲ್ಲ ಬಿಡಿ. ಅಂದ್ರೆ ಬರ್ಬೇಕಾದ್ರೆ ಏನಾದ್ರೂ ತೊಂದರೆ ಆಯ್ತಾ? ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ.
ಯಾಕೆ ಲೇಟ್ ಆಯ್ತು? ಎಲ್ಲಿಗೆ ಹೋಗಿದ್ಲು ಅಂತ ಮೊದಲು ಆ ವಿಷಯ ಕೇಳು. ಯಾಕೆ ಲೇಟ್ ಆಯ್ತು ಅವನಿ? ಕೇಳಿದ್ದಕ್ಕೆ ಉತ್ತರ ಕೊಡಮ್ಮ. ಹೇಳ್ತೀನಿ. ನಡೆದಿದ್ದು ಹೇಳಲಿಲ್ಲ ಅಂದ್ರೆ ನಿಮ್ ಮುಂದೆ ದೋಷಿಯಾಗಿ ನಿಲ್ಬೇಕಾಗತ್ತೆ. ಅದಕ್ಕೆ ಲೇಟ್ ಆಯ್ತು. ನೋಡಮ್ಮ, ಈಗ ಕಾಲ ಸರಿಯಾಗಿಲ್ಲ. ಹೆಣ್ಣು ಮಕ್ಕಳು ಬೇಗ ಮನೆಗೆ ಬಂದ್ಬಿಡ್ಬೇಕು. ನಿನಗೇನಾದ್ರೂ ಆಯ್ತು ಅಂತ ಹೇಳಿದ್ರೆ ನಾಳೆ ನಾವು ನಿಮ್ಮ ಅಣ್ಣನ್ಗೆ ಏನಂತ ಉತ್ತರ ಕೊಡಕ್ಕಾಗತ್ತೆ ಹೇಳು? ಇಂಥ ಟೆನ್ಷನ್ಸ್ ಇರಬಾರ್ದು ಅಂತಾನೆ ನೀನ್ ಕೆಲಸ ಬಿಟ್ಬಿಡು ಅಂತ ಶ್ರೀಕರ್ ಕೈಲಿ ಹೇಳಿಸ್ವಮ್ಮ. ನೀವ್ ಹೀಗಂದ್ರಿ ಅಂತ ಶ್ರೀಕರ್ ಹಾಗೆ ಆಧರಿಸೋ, ಅಭಿಮಾನ್ಸೋ, ಇಂಟ್ರೆಸ್ಟ್ ತೋರ್ಸೋ ಹುಡ್ಗನ ಬುಟ್ಟಿಗೆ ಹಾಕೊಳ್ಳೋಕೋಸ್ಕರ ಓಡಾಡ್ತಿರೋ ಹಾಗಿದೆ. ಅದ್ಕೆ ಇನ್ನೊಂದ್ಸಲ ಇಂಥ ಮಾತಾಡಿದ್ರೆ ಸರಿ ಇರಲ್ಲ ನೋಡಿ. ಲೈ, ವಾಯ್ಸ್ ಕಡಿಮೆ ಮಾಡು. ಹೇಯ್, ಮತ್ತೆ ನೀವು ಜಗಳ ಶುರು ಮಾಡ್ಬೇಡ್ರು. ಅಮ್ಮ ಅವನಿ, ಒಳಗೆ ಹೋಗಮ್ಮ. ಹೋಗು. ನಮ್ಮನೆ ಹೆಣ್ಮಕ್ಳು ಅರ್ಧರಾತ್ರಿವರೆಗೂ ರೋಡ್ ಮೇಲೆ ಓಡಾಡಲ್ಲ. ಸ್ವಲ್ಪ ಕಂಟ್ರೋಲಲ್ಲಿ ಹಿಡಿಯತ್ತೆ. ಅವನಿ, ಹೇಳಿ. ನಿನ್ ನಗು ಹಿಂದೆ ಏನೋ ನೋವು ಕಾಣ್ತಿದೆ. ಅದ್ ನಿಮ್ಗೆ ಈ ನಡುವೆ ಕಾಣಿಸ್ತಿದ್ಯೇನೋ, ಆದ್ರೆ ಅದು ಚಿಕ್ಕ ವಯಸ್ಸಿಂದಲೂ ಇದೆ. ಎಲ್ಲಿಂದ ಬಂದೆ? ಫ್ರೆಂಡ್ ಮನೆಯಿಂದ ಅಂತ ಹೇಳಿದ್ನಲ್ಲ. ಅದ್ ಸುಳ್ಳು. ನಿನ್ನ ಅಕ್ಕನ ಮನೆ ಬಿಟ್ರೆ ಈ ಟೈಮ್ವರೆಗೂ ನೀನ್ ಹೊರಗಡೆ ಸ್ಪೆಂಡ್ ಮಾಡೋ ಫ್ರೆಂಡ್ಸ್ ಯಾರು ನಿನಗಿಲ್ಲ ಅಂತ ನನಗೆ ಗೊತ್ತು. ಭಯದಲ್ಲಿ ಸುಜಾತ ಅವ್ರಿಗೆ ಕಾಲ್ ಮಾಡಿದಾಗ ನೀನಲ್ಲಿಲ್ಲ ಅಂತ ಹೇಳಿದ್ರು. ನನಗೆ ನಿಜ ಹೇಳು. ಸುಳ್ಳಲ್ಲೇ ಬದುಕೋರಿಗೆ ನಿಜ ಹೇಳೋ ಅವಕಾಶ ಎಲ್ಲಿದೆ ರೀ? ಅರ್ಥ ಆಗ್ಲಿಲ್ಲ. ನನ್ನ ಜೀವನದ ಬಗ್ಗೆ ನಂಗೆ ಅರ್ಥ ಆಗ್ತಾ ಇಲ್ಲ ರೀ. ಅಂದ್ರೆ ನನ್ನ ಹತ್ರ ಸುಳ್ಳು ಹೇಳದ್ಯಾ? ನನ್ನ ನೋವನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ವಿಚಿತ್ರವಾಗಿ ಮಾತಾಡ್ತಿದೀಯಾ? ಏಟು ತಿಂದವರಿಂದ ವಿಚಿತ್ರವಾದ ವೇದಾಂತಗಳೇ ಬರುತ್ತೆ ರೀ. ಏನಾಯ್ತು ಅವನಿ? ಈಗ ನನ್ನ ಮನ್ಸು ಸರಿ ಇಲ್ಲ. ನೀವು ನನ್ನನ್ನೇನು ಕೇಳಬೇಡಿ. ಅದಲ್ಲ ಅವನಿ, ನಾಳೆ ಮಾತಾಡೋಣ. ನನ್ನನ್ನೀಗ ಒಂಟಿಯಾಗ್ಬಿಡಿ ಪ್ಲೀಸ್.
ನನ್ನೆದೆ ವೀಣೆಯು ಮಿಡಿಯುತ್ತಿದೆ, ಹೊಸ ರಾಗದಲ್ಲಿ ಹೊರ ಹೊಮ್ಮುತ್ತಿದೆ, ಹೊಸ ಭಾವಗಳು ಕುಣಿದಾಡುತ್ತಿದೆ. ಏ ಅವನಿ, ನೋಡಿದಾಗ ಅವನಿ ಹೊರಗ್ ಬಾ. ಏನಾಯ್ತು ಅಪ್ಪ? ಯಾವುದೋ ಸೀರಿಯಸ್ ಮ್ಯಾಟ್ರೇ. ಅವನಿ, ಕಿರಿಚ್ತಿರೋದು ಕೇಳಿಸ್ತಿಲ್ವಾ? ಏನಾಯ್ತು? 4 ಗೋಡೆ ಮಧ್ಯ ಅಲ್ಲ, 4 ಜನದ ಮುಂದೆ ನಿನ್ ವಿಷಯ ಮಾತಾಡ್ತೀನಿ, ಬಾ. ಬಾ. ಅವನಿ ಏನ್ ಮಾಡಿದ್ಲು ಅಂತ ಹೀಗೆ ಮಾಡಿದೆ? ಅದಕ್ಕೆ ನಾಚಿಕೆ ಇಲ್ದಿರೋ ಕೆಲಸ ಮಾಡಿದಾಳೆ. ಮರ್ಯಾದೆ ಹೋಗೋ ಕೆಲಸ ಮಾಡಿದಾಳೆ. ತುಂಬಾ ತಪ್ಪುಗಳನ್ನ ಮಾಡಿರೋರ್ಗೆ ಅಷ್ಟು ದೊಡ್ಡದಾಗಿ ಮಾತಾಡ್ತಾರೆ. ಏನ್ ತಪ್ಪು ಮಾಡಿದ್ಲು ಸಿಸ್ಟರ್? ಫ್ರೆಂಡ್ ಮನೆಗೆ ಹೋಗಿದ್ದೆ ಅಂತ ರಾತ್ರಿ ನಮ್ಮ ಹತ್ರ ಸುಳ್ಳು ಹೇಳಿದ್ಲು. ಮತ್ತೆ ಎಲ್ಲಿಗೆ ಹೋಗಿದ್ಲು? ಪ್ರಾಮಾಣಿಕೆ ಇದೆ ಅಲ್ವಾ? ಇವಾಗ್ಲಾದ್ರೂ ನಿಜ ಹೇಳ್ತಾಳೇನೋ ಕೇಳಿ. ಎಲ್ಲಿಗೆ ಹೋಗಿದ್ಯಮ್ಮ? ಹೇಳಮ್ಮ. ಹೇಳಲ್ಲ. ಮಾಮೂಲಿ ಹೆಣ್ಣಲ್ಲ ಅಲ್ವಾ ಇವಳು? ನೀನ್ ಹೇಳು ಅತ್ತೆ. ನನ್ ಗಂಡನ್ ಜೊತೆ ಹೆಂಡತಿ ಹೋಗೆ ಫಂಕ್ಷನ್ಗೆ ಹೋಗಿದ್ಲು. ರಾತ್ರಿ ನನ್ ಗಂಡಂಗೆ ಹೆಂಡತಿಯಾಗಿ ಹೋಗಿದ್ಲು. ಬಾಯಿಗೆ ಬಂದಾಗ ಮಾತಾಡ್ಬೇಡಿ. ಅದಕ್ಕೆ ಅವನಿ ಅಂತ ಕೆಲಸ ಮಾಡೋದಿಲ್ಲ. ಯಾಕೆ ಅಂದ್ರೆ ಅವನಿನ ಹಾ ಹಾ ಏನ್ ಸುಮ್ನಾಗೋದೆ ಹೇಳು. ನನ್ನ ಫ್ರೆಂಡ್ ತಂಗಿ. ಹಾಗಾದ್ರೆ ಒಳ್ಳೆವಳ? ದೊಡ್ಡ ಆರೋಪ ಮಾಡಿದಾಗ ಅದಕ್ಕೆ ತಕ್ಕ ಆಧಾರ ಇರಬೇಕು. ನಿಮ್ ವಿಷಯ ನನಗ್ ಗೊತ್ತಿಲ್ವಾ? ಅದಕ್ಕೆ ಆಧಾರನ ಕೈಯಲ್ಲಿಟ್ಕೊಂಡೆ ತಪ್ಪು ಮಾಡಿರೋಳ್ನ ನಿಮ್ಮೆಲ್ಲರ ಮುಂದೆ ನಿಲ್ಸಿದ್ದೀನಿ. ಏನ ಆಧಾರ? ನೋಡಿ, ಎಲ್ರೂ ಚೆನ್ನಾಗಿ ನೋಡಿ. ರಾಧಾಕೃಷ್ಣ ಅಂಡ್ ಹಿಸ್ ವೈಫ್ ಅವನಿ. ನೋಡು ಶ್ರೀಕರ್, ನಿನ್ ಗಂಡನ್ನ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಪ್ರಮೋಷನ್ ಮಾಡ್ತಿದ್ದೀನಿ.
ನನ್ ಗಂಡನ್ ಫ್ರೆಂಡ್ಸು ಫಂಕ್ಷನ್ ಫೋಟೋಗಳನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ಆಧಾರಗಳು ಸಾಕಾ? ಅಯ್ಯಯ್ಯೋ ಅಯ್ಯಯ್ಯೋ, ಅಮಾಯಕಿ ಹಾಗೆ ಕಾಣಿಸೋ ಅವನಿ ಹತ್ರ ಇಂಥ ಟ್ಯಾಲೆಂಟ್ ಇದೆಯಾ? ಅಮಾಯಕರ್ ಹಾಗೆ ಕಾಣಿಸೋರನ್ನ ಸ್ವಲ್ಪನೂ ನಂಬಾರ್ದು ಅಂತ ಇದಕ್ಕೆ ಅಂತಾರೆ. ನಿನ್ ಫ್ರೆಂಡ್ ತಂಗಿ ಬಗ್ಗೆ ಈಗೇನ್ ಹೇಳ್ತೀಯ ಶ್ರೀಕರ್? ಯಾಕೆ ಹಾಗೆ ಮಾಡ್ದೆ? ಅದು ಹೇಳಮ್ಮ. ಇಷ್ಟು ಕೀಳಾಗಿ ನಡ್ಕೋತ್ಯಾ ನಿನ್ನ? ಇವಳು ಕೆನ್ನೆಗೆ ಬಾರಿಸ್ಬೇಕು ಬಿಡು. ಹೊಡಿಬೇಕಾಗಿರೋದು ಅವನಿನಲ್ಲ, ನಿಮ್ ಗಂಡನ್ನ. ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿರೋದು ಅವನಿಂದ ಅಲ್ಲ, ಅಣ್ಣನಿಂದ. ಅರ್ಧ ಗಂಟೆ ಹೊತ್ತು ಕಾವ್ಯ ಬದಲು ಕೂತ್ಕೊಂಡಾಗ್ಲೇ ಬೆಂಕಿ ಮೇಲೆ ಕೂತಿರೋ ಹಾಗೆ ತನ್ನ ಮನ್ಸು ಸುಟ್ಟು ಹೋಯ್ತು. ಮತ್ತೊಬ್ರು ಹೆಂಡತಿಯಾಗಿ ಹೇಗ್ ಹೋಗ್ತಾಳೆ? ತಾಳಿ ಬೆಲೆ ಬಗ್ಗೆ ಅವಳಿಗೆ ಗೊತ್ತಿದೆ, ಹೆಂಡತಿ ಸ್ಥಾನದ ಬಗ್ಗೆ ಅವಳಿಗೆ ಗೊತ್ತು. ಕನ್ಸಲ್ ಕೂಡ ಅಂತ ಕೆಲಸ ಮಾಡಲ್ಲ. ಇದ್ರಲ್ಲಿ ಅವನಿ ತಪ್ಪು ಕಾಣಿಸ್ತಿಲ್ಲ, ಅಣ್ಣನ್ ಪಿತೂರಿ ಕಾಣಿಸ್ತಿದೆ. ಚಿಕ್ಕ ಬಾಮಾಯ್ದ ಕೇಳಿದ್ದು ಪಾಯಿಂಟೇ ಅಲ್ವಾ ದೊಡ್ಡ ಬಾಮಾಯ್ದ? ಅವನಿನ ಹಾಗೆ ಯಾಕೆ ಕರ್ಕೊಂಡು ಹೋದೆ? ಹೆಣ್ಣಿನ ಆತ್ಮಾಭಿಮಾನಕ್ಕೆ ಸಂಬಂಧಿಸಿರೋ ವಿಷಯ ಇದು. ಅವಳಿಗೆ ನಡೆದಿದ್ನ ಹೇಳೋಕೆ ಮುಜುಗರ ಆಗ್ತಿದೆ. ಏಯ್, ನೀನಾದ್ರೂ ಹೇಳೋ. ಏನ್ ನಡೀತು ಹೇಳು. ನಮಗೋಸ್ಕರ ಎಷ್ಟೋ ತ್ಯಾಗ ಮಾಡಿದಾಳೆ. ಈ ವಿಷಯ ಎಲ್ರಿಗೂ ಗೊತ್ತಾಯ್ತು ಅಂದ್ರೆ ಹೆಣ್ಣಿನ ಜೀವನ ಹಾಳಾಗಿ ಹೋಗುತ್ತೆ. ಏನ್ ನಡೀತೋ ಹೇಳೋ. ಹೌದು, ನಾನೇ ಪ್ಲಾನ್ ಮಾಡಿ ಕರ್ಕೊಂಡು ಹೋದೆ ಕಣೋ.